ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ ಈಗಾಗಲೇ ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ. ಅತ್ತ ಜೈಲಿನಲ್ಲಿ ರೇವಣ್ಣ ಇದ್ರೆ ಇತ್ತ ಸಂತ್ರಸ್ತೆಯನ್ನ ಕರೆತಂದು ಮಹಜರ ಕಾರ್ಯ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಬಸವನಗುಡಿ ನಿವಾಸದಲ್ಲಿ ರೇವಣ್ಣ ಅವರ ಬಸವನಗುಡಿ ನಿವಾಸದಲ್ಲಿ ಎಸ್ಐಟಿಯಿಂದ ತಲಾಶ್. 7 ಗಂಟೆಗಳ ಕಾಲ ಮಹಜರ ಪ್ರಕ್ರಿಯೆ ನಡೆಸಿದ್ರು ಅಧಿಕಾರಿಗಳು. ಸಂತ್ರಸ್ತೆಯ ಎದುರೇ ಇಂಚಿಂಚು ಮಾಹಿತಿಯನ್ನ ಎಸ್ಐಟಿ ಟೀಮ್ ಕಲೆ ಹಾಕಿದೆ. ಮನೆಯ ಹಾಲ್, ಪಾರ್ಕಿಂಗ್, ಅಡಿಗೆ ಮನೆ, ಬಾಲ್ಕನಿಯಲ್ಲಿ ಮಹಜರ್ ನಡೆದಿದೆ. ಸಂತ್ರಸ್ತೆ ಜೊತೆ ಬಂದಿದ್ದ 10ಕ್ಕೂ ಅಧಿಕಾರಿಗಳಿಂದ ತಲಾಶ್. ಸಂತ್ರಸ್ತೆ ಹೇಳಿಕೆಯ ಜೊತೆಗೆ ಹಲವು ಮಾಹಿತಿಯನ್ನ ಎಸ್ಐಟಿ ಕಲೆ ಹಾಕಿದೆ. ಈ ಮನೆಯಲ್ಲೂ ಲೈಂಗಿಕ ಕಿರುಕುಳ ಕೊಟ್ಟಿದ್ರು ಅಂದಿದ್ದು ಸಂತ್ರಸ್ತೆ. ಈ ಹಿನ್ನೆಲೆಯಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನ ಆಧರಿಸಿ ಆಕೆಯ ಸಮ್ಮುಖದಲ್ಲೇ ಸ್ಥಳ ಮಹಜರನ್ನ 7 ಗಂಟೆಗಳ ಕಾಲ ಮಹಜರ್ ಪ್ರಕ್ರಿಯೆಯನ್ನು ಅಧಿಕಾರಿಗಳು ನಡೆಸಿದ್ದಾರೆ. ಒಂದು ಕಡೆ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ. ಇತ್ತ ರೇವಣ್ಣ ಅವರ ಬೆಂಗಳೂರಿನ ಬಸವನಗುಡಿ ನಿವಾಸದಲ್ಲಿ ಸಂತ್ರಸ್ತೆ ಕರೆತಂದು ಎಸ್ಐಟಿ ತಲಾಶ್ ನಡೆಸಿದೆ, ಮಹಜರ್ ಕಾರ್ಯವನ್ನು ನಡೆಸಿದೆ. ಸಂತ್ರಸ್ತೆಯ ಎದುರೇ ಇಂಚಿಂಚು ಮಾಹಿತಿಯನ್ನ, ಆಕೆಯ ಹೇಳಿಕೆಯ ಜೊತೆಗೆ ಹಲವು ಮಾಹಿತಿಗಳನ್ನು ಎಸ್ಐಟಿ ಕಲೆ ಹಾಕಿದೆ. ಇವಿಷ್ಟೇ ಕ್ಷಣದ ಸುದ್ದಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.